ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಸಮಿತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಧ್ಯಕ್ಷರಾದ ರಮೇಶ್ ಗೌಡ, ಯುವ ಜನತಾದಳದ ಜಗದೀಶ್, ನಾರಾಯಣಸ್ವಾಮಿ, ಗೋಪಾಲ್, ಮಹಿಳಾ ಮುಖಂಡರು ಸೇರಿದಂತೆ ನೂರಾರು ಜನ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಆಗಮಿಸಿದ ಎಲ್ಲ ಮುಖಂಡರುಗಳು ಸೇರಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ ಏನಿಲ್ಲ, ಎಲ್ಲ ನನ್ನ ಈ ಒಂದು ಶಕ್ತಿ ಅಂದರೆ ನನ್ನ ಸ್ನೇಹಿತರು ಮತ್ತು ನನ್ನ ಅಕ್ಕಂದಿರು ಎಲ್ಲ ಸೇರಿ ಒಂದು ಈ ಕಾರ್ಯಕ್ರಮನ ಆರಂಭಿಸಿದ್ರು. ಅವ್ರ ಜೊತೆ ನನ್ನ ಜೊತೆಯಾಗಿ ಹೋಗ್ತೀನಿ, ಕಷ್ಟ ಸುಖಕ್ಕೆ ಭಾಗಿಯಾಗ್ತೀನಿ. ಇನ್ನು ಮುಂದೇನು ಇದೇ ರೀತಿ ಶಕ್ತಿ JDS ಪಕ್ಷಕ್ಕೆ ಶಕ್ತಿ ತುಂಬಬೇಕಂತ ಅವರ ಮನವಿ ಮಾಡ್ತೀನಿ. JDS ಪಕ್ಷಕ್ಕೆ ತುಂಬ ಹೆಚ್ಚಿನ ಬಲ ಹಿಂದಿನಿಂದಲೂ ಇತ್ತು. ಈ ಬಾರಿ ನಡೆದಂಥ ಈ ಸಭೆಗೆ ಸಾಕಷ್ಟು ಜನ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಸರ್, ಎಲ್ಲದಕ್ಕೂ ಕಾರಣ ನಿಮಗೆಲ್ಲ ಚಾಮರಾಜಪೇಟೆ ಕ್ಷೇತ್ರ ಏನು ಅಂತ ತಮಗೆಲ್ಲ ಗೊತ್ತು. ಹಿಂದೆ ಏನೇನಾಗಿದೆ, ಮುಂದೆ ಏನೇನಾಯಿತು, ಯಾವ ರೀತಿ ಆಯಿತು ಅಂತ. ಈಗ ಎಲ್ಲ ಒಂದಾಗಿದ್ದಾರೆ, ಎಲ್ಲ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಇವಾಗ ನಾವು ಕಾರ್ಯಕರ್ತರನ್ನ ಹುರಿದುಂಬಿಸಿ ಈ JDS ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅಂತ ಹೊರಟಿದ್ದೀವಿ. ತಾವೇ ನೋಡ್ತಾ ಇದ್ದೀರಿ, ಈಗೇನು ಬೆಂಗಳೂರು ನಗರದಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಾವು ಈಗಾಗಲೇ ಸುಮಾರು 22 ವಿಧಾನಸಭಾ ಕ್ಷೇತ್ರಗಳು ಮಾಡಿದ್ದೀರಿ. ಇದು 23ನೇದು. ಆ್ಯಕ್ಚುಲಿ 23 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನ ಆಗ್ತಾಯಿದೆ. ಇನ್ನು 5 ಕ್ಷೇತ್ರ ಇದೆ. ಇನ್ನು 5 ಕ್ಷೇತ್ರನೂ ಸಹ ಈ ವಾರದಲ್ಲಿ ನಾಳೆ ಮತ್ತು ನಾಡಿದ್ದು 3 ಕ್ಷೇತ್ರ ಇದೆ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಏನು JDS ಪಕ್ಷ ತಳಮಟ್ಟದಿಂದನೂ ಸಹ ಬೆಂಗಳೂರು ನಗರದಲ್ಲಿ ಹಿಂದೆನೂ ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಶಾಸಕರೇ ಇದ್ದಿದ್ದು. ಕುಮಾರಣ್ಣವ್ರು ಯಾವಾಗಲೂ ಸಹ ಹೇಳ್ತಾ ಇರ್ತಾರೆ, ನಮಗೆ ಕಾರ್ಯಕರ್ತರು ಯಾವತ್ತೂ ಸಹ ಬೆನ್ನಿಗೆ ಚೂರಿ ಹಾಕಲಿಲ್ಲ. ನಮಗೆ ಮುಖಂಡರು ಇಲ್ಲಿ ಯಾರು ಅಧಿಕಾರವನ್ನು ನಮ್ಮಿಂದ ಅನುಭವಿಸಿ ಹೋಗಿದ್ದಾರೆ, ಅವರು ನಮ್ಮ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ದಾರೆ ಅಂತೇಳಿ ಅವರು ಭಾಳಷ್ಟು ಬಾರಿ ಹೇಳಿದ್ದಾರೆ. ಈ ಕ್ಷೇತ್ರದಲ್ಲೂ ಅದೇ ಆಗಿರ್ತಕ್ಕಂಥದ್ದು. ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಭಾಳ ಜನ ಮುಖಂಡರುಗಳು ಇದ್ದಾರೆ. ಈಗೇನು ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಸಂಘಟನೆ ಆಗ್ತಾಯಿದೆ. ಹಾಗಾಗಿ ಅವ್ರ ಜೊತೆ ಎಲ್ಲ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳಾ ಮುಖಂಡರು ಆದಿಯಾಗಿ, ಎಲ್ಲ ಪಕ್ಷದ ಮುಖಂಡರು ಹಿರಿಯರು ಆದಿಯಾಗಿ ಈಗಾಗಲೇ ಅವ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಸಹ ಮಾಡ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಇಲ್ಲಿ 2ರಿಂದ 3 ಸೀಟನ್ನು ಸಹ ಗೆದ್ದೇ ಆ ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲೇ ಸದಸ್ಯತ್ವವನ್ನು ಸಹ ನಾವು ಈಗಾಗಲೇ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿ ಪಡ್ತಾರೆ. ನನ್ನ ತಾಯಿಯವರು ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಪಕ್ಷದ ಮೇಲೆ ಅಭಿಮಾನ ಇಟ್ಟು ಈ ಕಾರ್ಯಕ್ರಮ ಬಂದಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ JDSಗೆ ಶಕ್ತಿ ಇರೋದೇ ಮಹಿಳೆಯರ ಶಕ್ತಿ. ಯಾಕೆಂತಂದ್ರೆ JDS ಪಕ್ಷ ಅದು ಚಿನ್ನನಿಗೆಲ್ಲ ಗೊತ್ತಿದೆ, ಹೊರಬಂದ ರೈತ ಮಹಿಳೆ. ಸೊ ಹಾಗಾಗಿ ಬಹಳಷ್ಟು ಜನ ನನ್ನ ತಾಯಿಯಂದರು ಈ ಒಂದು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಬಹಳ ಮುಖ್ಯವಾಗಿ ಚಾಮರಾಜಪೇಟೆ ಬಹಳ ವಿಶೇಷವಾದ ಕ್ಷೇತ್ರ. ಹಾಗಾಗಿ ಬಹಳಷ್ಟು ಜವಾಬ್ದಾರಿಯನ್ನು ನಾವು ನೋಡಿಕೊಳ್ಳೋದಲ್ಲಿದೆ. ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಹೊಸ ಒಂದು ಬದಲಾವಣೆ ತರಬೇಕು ಅಂತಂದ್ರೆ ಇವತ್ತು ನಮ್ಮ ರಮೇಶ್ ಗೌಡರು ಬೆಂಗಳೂರು ನಗರದ ಅಧ್ಯಕ್ಷರಾದ ಮೇಲೆ ಬಹಳಷ್ಟು ಬೆಂಗಳೂರು ಮಹಾನಗರದಲ್ಲಿ ಹೊಸ ಸಂಚಲನ ಮೂಡಿಸೋದ್ರ ಮುಖಾಂತರ ಏನೋ ಒಂದು ಬದಲಾವಣೆಯನ್ನು ಒಂದು ಪಕ್ಷಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕ್ಷೇತ್ರವಾದ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಈ ಒಂದು ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ನಮ್ಮ ರಮೇಶ್ ಅವರು ಮಾಡ್ತಾ ಇದ್ದಾರೆ. ಅದನ್ನು ಬಹಳ ಮುಖ್ಯವಾಗಿ ಅವರು ಮೊದಲನೇ ಆದ್ಯತೆ ಕೊಡ್ತಿರುವಂತದ್ದು ಮಹಿಳೆಯರಿಗೆ. ಯಾಕೆ ಅಂತಂದ್ರೆ ಇವತ್ತು ಬಹಳಷ್ಟು ಮಹಿಳಾ ಸಬಲೀಕರಣಗಳಾಗಬೇಕಾಗಿದೆ, ಮಹಿಳಾ ಕಾರ್ಯಕ್ರಮಗಳಾಗಬೇಕಾಗಿದೆ. ಕೇವಲ ಕೆಲವೊಂದು ಪಕ್ಷಗಳ ಅಧಿಕಾರಕ್ಕೋಸ್ಕರ ಮಹಿಳೆಯರನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ಹಲವಾರು ಸುಮ್ಮನೆ ಯಾರಾದರೂ ಚುನಾವಣಾ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿಕಸನದ ಆಮಿಷವನ್ನು ತೋರಿಸೋದ್ರ ಮುಖಾಂತರ ಅಧಿಕಾರವನ್ನು ಪಡೆದು